ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ರಿಚ್ ಪ್ರೋಟೀನ್ ಯುಕ್ತವಾದಂಥ ತಂಬಿಟ್ಟನ್ನು ತುಂಬ ಸುಲಭದಲ್ಲಿ ನಾನು ಮಾಡ್ತಾಯಿದ್ದೆ. ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ತಂಬಿಟ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಟೀನು ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮೂಳೆಯ ಗಟ್ಟಿ ಆಗಲಿಕ್ಕೆ, ಮತ್ತು ಮಕ್ಕಳಿಗಂತೂ ತುಂಬ ಒಳ್ಳೆಯ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಅಂಗಡಿಯ ಸ್ವೀಟ್ಗಳನ್ನೆಲ್ಲ ಕೊಡುವ ಬದಲಾಗಿ ಈ ಒಂದು ಸ್ವೀಟನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಈ ಒಂದು ತಂಬಿಟ್ಟು ಮಾಡಲಿಕ್ಕೆ ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೆ. ಹೆಸರು ಕಾಳು ಜಾಸ್ತಿ ತೊಗೊಳ್ಬೇಕು. ಹಾಗೆ 1.5 ಗ್ಲಾಸ್ ಆಗೋಷ್ಟು ಹೆಸರು ಕಾಳು ತೊಗೊಂಡಿದ್ದೆ. 1 ಗ್ಲಾಸ್ ಆಗೋಷ್ಟು ಹುರುಗಡಲೆಯನ್ನು ತೊಗೊಂಡಿದ್ದೆ. ಮತ್ತು 1 ಗ್ಲಾಸ್ ಆಗೋಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೆ. ನಾನಿಲ್ಲಿ ಕಡಲೆ ಬೀಜ, ಹುರುಗಡಲೆ ಸೇಮ್ ಪ್ರಮಾಣದಲ್ಲಿ ತೊಗೊಂಡಿರೋದು. ಹೆಸರು ಕಾಳು ಸ್ವಲ್ಪ ಜಾಸ್ತಿ. ಹಾಗೆ 3/4 ಬೌಲ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೆ. 4 ಏಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ. ಹಾಗೆ 1 ಕೊಬ್ಬರಿಯನ್ನು, 1 ಒಣ ಕೊಬ್ಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದನ್ನು ಆನಂತರ ಪುಡಿ ಮಾಡಿಕೊಳ್ಬೇಕು. ಈಗ ಫಸ್ಟಿಗೆ ಎಲ್ಲ ಪದಾರ್ಥವನ್ನು ಹುರ್ಕೊಳ್ಳೋಣ. ಹೆಸರು ಕಾಳನ್ನು ಚೆನ್ನಾಗಿ ಕೆಂಪಾಗುವ ಹಾಗೆ ಫಸ್ಟಿಗೆ ಹುರ್ಕೊಳ್ತಾ ಇರೋದು ನಾನು ನೋಡಿ. ಈಗ ಕೆಂಪಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಆನಂತರ ಹುರುಗಡಲೆಯನ್ನು ಹುರ್ಕೊಳ್ಳೋಣ. ಹುರುಗಡಲೆ ಅಂದರೆ ಮೆತ್ತಗಾಗಿರುತ್ತೆ ಇದು, ಹಾಗಾಗಿ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಹುರಿದು ಹೆಸರು ಕಾಳು ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಈಗ ಹುರುಗಡಲೆನೂ ಹುರಿದಾಗಿದೆ. ಇದನ್ನು ಹೆಸರು ಕಾಳಿನ ಜೊತೆಗೆ ಸೇರಿಸ್ಕೊಳ್ಳೋಣ. ಇವೆರಡನ್ನು ಒಟ್ಟಿಗೆ ಪುಡಿ ಮಾಡ್ಕೊಳ್ತೇನೆ ನಾನು. ಈಗ ಕಡಲೆ ಬೀಜವನ್ನು ಹುರ್ಕೊಳ್ಬೇಕು. ಕಡಲೆ ಬೀಜವನ್ನು ಸಪ್ಪಿಯ ಬಿಚ್ಚುವ ಹಾಗೆ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈಗ ಕಡಲೆ ಬೀಜನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದನ್ನು ಸಪ್ಪೆಲ್ಲ ಬಿಚ್ಕೊಳ್ಬೇಕು, ಹಾಗಾಗಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೆ ನಾನು. ಇನ್ನು ಉಳಿದಂಥ ಪದಾರ್ಥ ಅಂದರೆ ಎಳ್ಳನ್ನು ಕೂಡ ಇದನ್ನು ಚಟಪಟ ಅಂತ ಹೇಳುವ ಹಾಗೆ ಅದನ್ನು ಹುರ್ಕೊಳ್ಬೇಕು ನೋಡಿ. ಇದು ಕೆಂಪಾಗಿದೆ. ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೆ ನಾನು. ಈಗ ಎಲ್ಲವನ್ನು ಹುರಿದಿದ್ದಾಗಿದೆ. ಕಡಲೆ ಬೀಜದ ಸಪ್ಪೆಯನ್ನು ಕೂಡ ಬಿಚ್ಚಿ ಇಟ್ಕೊಂಡಿದ್ದೆ. ಈಗ ಎಲ್ಲ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು. ಈಗ ಫಸ್ಟಿಗೆ ನಾನು ತೆಂಗಿನಕಾಯಿ ಅಂದರೆ ಒಣ ಕೊಬ್ಬರಿಯನ್ನು ಪುಡಿ ಮಾಡ್ಕೊಳ್ತಾ ಇದ್ದೆ ನೋಡಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈಗ ಪುಡಿ ಮಾಡ್ಕೊಳ್ಳೋಣ. ಈಗ ಎಳ್ಳನ್ನು ಪುಡಿ ಮಾಡ್ಕೊಳ್ತೇನೆ. ಎಳ್ಳನ್ನು ಕೂಡ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಬೇಕು. ಅಂದರೆ ಎಳ್ಳು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಆಯ್ತು ಇದನ್ನು. ಇದು ಹಾಗಾಗಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಕಡಲೆ ಬೀಜವನ್ನು ಕೂಡ ಹಾಗೆ ತರಿಯಾಗಿ ಪುಡಿ ಮಾಡ್ಕೊಂಡಿರೋದು. 1 ಮುಷ್ಟಿ ಆಗೋಷ್ಟು ಕಡಲೆ ಬೀಜವನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ. ಆನಂತರ ನಾವು ತಂಬಿಟ್ಟು ಮಾಡುವಾಗ ಅದನ್ನು ತಿನ್ನುವಾಗ ಒಂದೊಂದು ಕಡಲೆ ಬೀಜ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪವನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ. ಈಗ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈಗ ಎಳ್ಳು ಮತ್ತು ಕಡಲೆ ಬೀಜ ಪುಡಿಯಾಗಿದೆ, ಹಾಗೆ ತೆಂಗಿನಕಾಯಿನೂ ಪುಡಿಯಾಗಿದೆ. ಉಳಿದಂಥ ಪದಾರ್ಥ ಅಂದರೆ ಈಗ ಹೆಸರು ಕಾಳು ಮತ್ತು ಹುರುಗಡಲೆಯನ್ನು ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ತುಂಬಾ ನೈಸ್ ಆಗಬೇಕು. ನೀವು ಜಾಸ್ತಿ ಮಾಡೋರಿತ್ತಂದರೆ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಾಗತ್ತೆ. ನಾನು ಸ್ವಲ್ಪ ಮಾಡೋದಿತ್ತಂಥೇಳಿ ಅದನ್ನು ಮಿಕ್ಸಿ ಬೌಲಲ್ಲಿ ಹಾಕಿನೇ ಪುಡಿ ಮಾಡ್ತಾ ಇರೋದು. ಈಗ ಏಲಕ್ಕಿಯನ್ನು ಉಳಿದಂಥ ಸ್ವಲ್ಪ ಹೆಸರು ಕಾಳು ಮತ್ತು ಹುರಿಗಡಲೆ ಉಳಿದಿದೆ, ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಿದ್ದೆ ನೋಡಿ. ಏಲಕ್ಕಿ ಫ್ಲೇವರು ಚೆನ್ನಾಗಿ ಬರುತ್ತೆ, ಹಾಗಾಗಿ ಏಲಕ್ಕಿಯನ್ನು ಇದ್ರ ಜೊತೆಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೆ. ಈಗ ಪುಡಿ ಮಾಡಿದ ಐಟಮ್ ಆಗಿದೆ. ಈಗ ತೆಂಗಿನಕಾಯಿಯನ್ನು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಕೂಡ ಪುಡಿ ಮಾಡ್ಕೊಳ್ತೇನೆ. ಈಗ ನಾನು ಎಲ್ಲವನ್ನು ಪುಡಿ ಮಾಡಿದ ಐಟಮು 3 ವಿಧಾನದಲ್ಲಿ ಮಾಡಿ ಇಟ್ಕೊಂಡಿದ್ದೆ. ಈಗ ತೆಂಗಿನಕಾಯಿಯನ್ನು ಕೂಡ ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ನೋಡಿ. ಇನ್ನೊಂದು ಸಲ ಸ್ವಲ್ಪ ಉಳಿದಿದೆ ತೆಂಗಿನಕಾಯಿನ, ಅದನ್ನು ಹಾಕ್ಕೊಳ್ತೇನೆ. ಈಗ ಒಣ ತೆಂಗಿನಕಾಯಿ ಇದು, ಕೊಬ್ಬರಿಯನ್ನು ಹಾಕ್ತಾ ಇರೋದು. ಈಗ ಪುಡಿ ಮಾಡಿದ ಎಲ್ಲ ಐಟಮನ್ನು ಮಿಶ್ರಣ ಮಾಡಿಕೊಳ್ಳೋಣ. ಎಳ್ಳು ಮತ್ತು ಕಡಲೆ ಬೀಜವನ್ನು ತರಿಯಾಗಿ ಪುಡಿ ಮಾಡಿಕೊಂಡು, ಹೆಸರು ಕಾಳು ಮತ್ತು ಅಂದರೆ ಪುಟಾಣಿ ಅಂದರೆ ಹುರುಗಡಲೆಯನ್ನು
ನೈಸಾಗಿ ಪುಡಿ ಮಾಡ್ಕೊಂಡಿದ್ದೆ. ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈಗ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ. ಇದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಎಲ್ಲ ಐಟಮನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ. ಇಲ್ಲಿ 4 ಗ್ಲಾಸ್ ಆಗುವಷ್ಟು ಪುಡಿಯಾಗಿದೆ. ಇಲ್ಲಿ ಬೆಲ್ಲವನ್ನು ತಗೊಳ್ಳುವಂಥ ಗ್ಲಾಸಲ್ಲಿ 4 ಗ್ಲಾಸ್ ಆಗುವಷ್ಟು ಪುಡಿ ಮಿಶ್ರಣದ ಪುಡಿ ಇದೆ. ಅದೇ ಗ್ಲಾಸಲ್ಲಿ ಈಗ ಬೆಲ್ಲವನ್ನು 1 ಗ್ಲಾಸ್ ಆಗುವಷ್ಟು ತಗೊಂಡಿದ್ದೆ ನೋಡಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿದೆ. ಇದನ್ನೊಂದು ಬೋಗಣಿಗೆ ಹಾಕ್ಕೊಂಡು ಇದನ್ನು ಪಾಕವನ್ನು ತಯಾರು ಮಾಡ್ಕೊಳ್ಳೋಣ. ಇದನ್ನೀಗ ಒಲೆ ಮೇಲಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಒಂದು 3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿದ್ದೆ. ಚೆನ್ನಾಗಿ ಈ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕರವಾದಂಥ ತಂಬಿಟ್ಟನ್ನು ಒಮ್ಮೆ ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಈಗ ಪಾಕ ಬಂದಿದೆ ನೋಡಿ. ಈಗ ನಾನು ಇದನ್ನು ಹಿಡಿದು ನೋಡಿದಾಗ ಅಂಟ್ಕೊಳ್ಬೇಕು. ಈ 2 ಬೆಟ್ಟನ್ನು ಹಿಡಿದಾಗ ಅಂಟ್ಕೊಂಡಿದೆ ಅಂತಂದರೆ ಅದು ಪಾಕ ಬಂದಿದೆ ಅಂತ ಗೊತ್ತಾಗತ್ತೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಈ ಒಂದು ಪಾಕವನ್ನು ಪುಡಿ ಮಾಡಿದ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕೀಗ. ಈಗ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಪಾಕವನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಆ ನಂತರ ಉಳಿದ ಪಾಕವನ್ನು ಹಾಕ್ಕೊಳ್ಳೋಣ. ನೋಡಿಕೊಂಡು ಹಾಕ್ಕೊಳ್ಬೇಕು. ಒಮ್ಮೆಗೆ ಹಾಕಿಬಿಟ್ರೆ ಪಾಕ ತೆಳ್ಳಗಾಯ್ತಂದರೆ ಆನಂತರ ಮತ್ತೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡು ಪಾಕವನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸಲ ಪಾಕವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೆ. ಇನ್ನು ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಉಳ್ಕೊಂಡಿದೆ ನೋಡಿ. ಇನ್ನು ಉಳಿದಂಥ ಪಾಕವನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಈ 1 ಲೋಟದ ಬೆಲ್ಲದ ಪಾಕ ಕರೆಕ್ಟಾಗಿದೆ. ಈ ಒಂದು ಹಿಟ್ಟಿನ ಮಿಶ್ರಣಕ್ಕೆ ಉಳಿದಂಥ ಪಾಕವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡಿದ್ದೆ ನಾನು ನೋಡಿ. ಮಿಕ್ಸ್ ಮಾಡಿದ ನಂತರ ಈ ರೀತಿ ನಿಮಗೆ ಕಾಣ್ತಾ ಇದೆ ನೋಡಿ. ಈ ಹದದಲ್ಲಿ ಇತ್ತಂದರೆ ಕರೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗತ್ತೆ. ಇದೇ ಕಲರಲ್ಲಿ ಇರಬೇಕಾಗತ್ತೆ. ಈಗ ಪಾಕವ ಮಾಡಿ ಕರೆಕ್ಟಾಗಿ ಮಿಶ್ರಣ ಮಾಡ್ಕೊಂಡ ನಂತರ ಉಂಡೆಯನ್ನು ತಯಾರು ಮಾಡ್ಕೊಳ್ತಾ ಇರೋದು. ಉಂಡೆಯ ಕಲರ್ ಈ ಥರನೇ ಇರಬೇಕು. ತಂಬಿಟ್ಟಂದರೆ ಇದೇ ಕಲರ್ ಇತ್ತಂದರೆ ಕರೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗತ್ತೆ. ಈಗ ಎಲ್ಲವನ್ನು ಉಂಡೆಯನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ತುಂಬ ಸುಲಭ ಹಾಗೂ ತುಂಬಾ ಪ್ರೋಟೀನ್ ಯುಕ್ತ ಆದಂಥ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಮ್ಮೆ ಈ ರೀತಿ ನೀವು ಮಾಡಿಕೊಡಿ. ಸ್ಕೂಲಿಂದ ಬಂದ ತಕ್ಷಣ ಒಂದೊಂದು ಉಂಡೆಯನ್ನು ಹಾಲಿನ ಜೊತೆ ಕೊಡ್ತಾ ಬಂದರೆ ಶಕ್ತಿನೂ ಅಂದರೆ ನಮ್ಮ ಬೋನಿನ ಶಕ್ತಿಗೆ ತುಂಬ ಒಳ್ಳೆಯದಿದು. ಹೆಲ್ತಿಗೂ ತುಂಬ ಒಂದು ಬೆನಿಫಿಟ್ ಸಿಗುತ್ತೆ. ಇದರಿಂದ ಬೇಕ್ರಿ ಐಟಮನ್ನು ತಿನ್ನುವ ಬದಲು ಇದನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.